ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇದು ರಿಪೋಸ್ ಅರ್ಪಿಸುವ ಮಿರ್ಚಿ ಮಂಡಕ್ಕಿ ನೋಡ್ರಪ್ಪ. ಈ ಕಾಲನೇ ಹಿಂಗಾಗ್ಯದ ನೋಡ್ರಿ. ಚಂದಂಗೆ ಮಾಡಿ ಏನೋ ಅದ್ಭುತವಾದ ಅರ್ಥಪೂರ್ಣವಾದ ಏನಾರ ಹೇಳಿ ವಿಡಿಯೋ ಮಾಡ್ರಿ. ಸೋಷಿಯಲ್ ಮೀಡಿಯಾದಾಗ ಅದನ್ನ ನೋಡೋರ್ ಗತಿನೇ ಇರುದಿಲ್ಲ. ಅದೇ ಹೆಂಗ್ ಬೇಕ್ ಹಂಗ ಮಂಗ್ಯ ನಂಗ ಹುಚ್ಚಾಟ ಮಾಡ್ಕೊಂತಿದ್ದಾರಲ್ಲ ಅಂಥವ್ರದೇ ವಿಡಿಯೋಗಳು ಜಾಸ್ತಿ ವೈರಲ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನವಿಲು ಕುಣಿಯೋ ವಿಡಿಯೋ ನೋಡೋದು ಕಾಮನ್ ಇಲ್ಲ, ಹೌದಿಲ್ಲ? ಅದ್ರಾಗ ಏನ್ ಖುಷಿ ಸಿಗುದಿಲ್ಲ ಜಾಸ್ತಿ ಮಂದಿಗೆ. ಅದೇ ಕೆಂಬೂತ ಕುಣಿದ್ರ ನೋಡಿ ಬಿದ್ದು ಬಿದ್ದು ನಗ್ತಾರ. ಹಂಗೇ ಒಬ್ಬ ಮಂತ್ರಿ ಅದಾರಪ್ಪ, ಮಾಡ್ಲಿಕ್ಕೆ ಬೇಕಾದಷ್ಟು ಕೆಲ್ಸದಾವ. ಅಪ್ಪ ಮಗ ಈ ಕ್ಷೇತ್ರಕ್ಕೆ ಕೊಡುಗೆ ಅಂತ ಕೊಟ್ಟಿದ್ದು ಏನೇನೂ ಇಲ್ಲ. ಈಗ ನೀವೇ ಲೆಕ್ಕ ಹಾಕ್ರಿ ಹೇಳ್ತೀನಿ. ಅಪ್ಪ 9 ಸಲ ಶಾಸಕರಾಗ್ಯಾರ, 3 ಸಲ ಸಂಸದರು, 1 ಸಲ ರಾಜ್ಯಸಭಾ ಸದಸ್ಯರು, 6 ಸಲ ರಾಜ್ಯ ಸರ್ಕಾರದ ಮಂತ್ರಿಗಳು, 3 ಸಲ ವಿಧಾನಸಭಾ ವಿಪಕ್ಷ ನಾಯಕ, 1 ಸಲ ಲೋಕಸಭಾ ವಿಪಕ್ಷ ನಾಯಕ, 1 ಸಲ ರಾಜ್ಯಸಭಾ ವಿಪಕ್ಷ ನಾಯಕ. ಹೇಳುದ್ರಾಗೆ ಸುಸ್ತು ಹೊಡೆದನ. ಇನ್ನ ಮಗ ಅಪ್ಪನ ಹೆಸರು ಹೇಳ್ಕೊಂಡು 3 ಸಲ ಶಾಸಕ ಮತ್ತು ಮಂತ್ರಿ. ಕ್ಷೇತ್ರಕ್ಕೆ ಕೊಡುಗೆ ಮಾತ್ರ ಏನಿಲ್ಲ ಏನಿಲ್ಲ. ಅದೊಂದು IT-BT ಅಂತ ಖಾತೆ ಬೇರೆ ಕೊಟ್ಟಾರ್ರಿ. ಈ ಮನುಷ್ಯ ಇಲ್ಲಿ ತನಕ ಅದ್ರ ಬಗ್ಗೆ ಏನಾರ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಂತೂ ನಾರೇ ನೋಡಿಲ್ಲ ಕೇಳಿಲ್ಲ. ಅದೆಲ್ಲ ಮೋದಿಜಿ ಸರ್ಕಾರದಿಂದ ಯೋಗಿಜಿ ಕಡೆಯಿಂದ ಅಷ್ಟ ಆಗುದು ಬಿಡ್ರಪ್ಪ. ಅದು ಹೋಲ್ ಬಿಡ್ರಿ, ಇಂಥವ್ರಿಂದ ಅದನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತೈತೆ. ಏನೋ ಫಾರಿನ್ ಸುತ್ತು ಆಸೆಗ ಚಟಕ್ಕ ಆ ಖಾತೆ ತಗೊಂಡಿರ್ಬೇಕು ಅನಿಸ್ತೈತಿ. ಈ ಒಂದಿಷ್ಟು ಮಂದಿಗೆ ಫೋಟೋ ಹುಚ್ಚು, ಮತ್ತೊಂದಿಷ್ಟು ಮಂದಿಗೆ ರೀಲ್ಸ್ ಹುಚ್ಚು. ಹಂಗೆ ಈ ಮನುಷ್ಯಾಗ ಒಂದು ಹುಚ್ಚೈತೆ, ಅದು ಪ್ರಚಾರದ ಹುಚ್ಚು. ಇಷ್ಟು ಮಾತಾಡ್ತಾರಲ್ಲ, ಇಷ್ಟು ಸಲ ಗೆದ್ರು ಸಹಿತ ಒಂದೇ ಒಂದು ಸಲಾನು ಕಲಬುರ್ಗಿದಾಗ ಇಂಥದ್ದೊಂದು ಅಭಿವೃದ್ಧಿ ಮಾಡೀನಿ ಅಂತ ಹೇಳಿ ಹೆಸರು ಮಾಡ್ಲಿಲ್ರಪ್ಪ. ಅದ ಹಳಾಳಾಕೋದು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಈಸಿಯಾಗಿ ಪ್ರಚಾರ ಬೇಕಲ್ಲ, ಅದಕ್ಕೆ ದಿನ ಮುಂಜಾನೆ ಆದ್ರ ಸಾಕು ಮೋದಿ RSS ಬಗ್ಗೆ ಬೈಲಿಕ್ ಚಾಲು ಮಾಡ್ಬಿಡುದು. ಈಗೇನೋ RSS ಬ್ಯಾನ್ ಮಾಡ್ಬೇಕಂತ ಕುಂತ ಬಿಟ್ಟಾರ. ಹಂಗ ಹೇಳಿದ್ದೇ ತಡ RSS ಕಡೆಯಿಂದ ಪಾಪ ಬೆದರಿಕೆ ಬೇರೆ ಬಂದೈತಂತ ನೋಡ್ರಿ. ಅದನ್ನ ಕೇಳಿ ನಾನು ಮನ್ಸಿಗೆ ಬಹಳ ಹಳಾಳಾಯ್ತ್ರಪ್ಪ, ನೋವಾಯ್ತು. ಅದಕ್ಕ ಸ್ವಲ್ಪ ಸಮಾಧಾನ ಮಾಡ್ಬೇಕಂತ ಬಂದಿ ನೋಡ್ರಿ. ಪ್ರಿಯಾಂಕಾ ಖರ್ಗೆ ಅವ್ರೆ, ನೀವೇನೂ ಅಂಜ್ಲಿಕ್ ಹೋಗ್ಬೇಡ್ರಿ. ನಿಮ್ದೇ ಸರ್ಕಾರ ಐತಿ, ನೀವೇ ಮಂತ್ರಿಗಳದಿರಿ. ಹಿಂಗಾಗಿ ನೀವು ಅಂಜುವಂತ ಅವಶ್ಯಕತೆನೇ ಇಲ್ಲ ಅಂತೀನಿ ನಾನು. ನೀವೇನು ಸಾಮಾನ್ಯರದಿರೇನ್ರಿ? ಅಲ್ಲ, ಚಕ್ರವರ್ತಿ ಅಂತ ಚಕ್ರವರ್ತಿ ಅವ್ರ ಮ್ಯಾಲ ಫೇಕ್ ಅಟ್ರಾಸಿಟಿ ಕೇಸ್ ಹಾಕಿಸಿ ಕಡಿಕ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಲ್ಲಿ ಕ್ಯಾಕರಿಸಿ ಉಗಿಸ್ಕೊಂಡು ಬಂದವ್ರು ನೀವು ಸಾಮಾನ್ಯನ? ನೀವು ಮನಸ್ಸು ಮಾಡಿದ್ರ ಒಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡಿಸಿ ಈ ಬೆದರಿಕೆ ಕರೆಗಳನ್ನ ಮಾಡ್ಲಿಕ್ಕೆ ಹತ್ತಾರಲ್ಲ ಅಂಥವ್ರನ್ನೆಲ್ಲ ಒದ್ದು ಒಳಗ್ ಹಾಕುದು ಕಷ್ಟದ ಕೆಲಸ ಏನ್ರಿ? ಎಡಗೈನೇ ಮಾಡುವಂತ ಕೆಲಸ ಇದು. ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ದಮ್ ಇದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಂಥ ಮಸೂದೆ ಮದ್ರಸಾಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ, ಮೊದಲು ಅದನ್ನು ಬಂದ್ ಮಾಡಿಸಲಿ. ನಿಜವಾಗಿ ತಾಕತ್ತು ಜಾತ್ಯತೀತ ಇದ್ದರೆ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ RSS ಅನ್ನು ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ, ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆಯಲ್ಲಿ ಏನು ಚರ್ಚೆ ಆಗ್ತದೆ? ದೇಶಭಕ್ತಿ, ನಮ್ಮ ದೇಶಕ್ಕಾಗಿ ಮುಡುಪಾಕಿಟ್ಟು ಪ್ರಾಣ ಕೊಟ್ಟಂಥ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂಥ ನಮ್ಮ ರಾಜ ಮಹಾರಾಜರು, ಅದು ಶಿವಾಜಿ ಮಹಾರಾಜರಿರ್ಬೋದು, ಮಹಾರಾಣಾ ಪ್ರತಾಪರಿರ್ಬೋದು, ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಮದಕರಿ ನಾಯಕ್ ಇರ್ಬೋದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ಇಂಥ ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಉದ್ದೇಶ. ಆದರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಬಚ್ಚಾಗಳು ಇವರಲ್ಲ. BK ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ತಾಲಿಬಾನದ ಪರವಾಗಿ ಮಾತಾಡುವಂಥ ಚೇಲಾಗಳು. ಖರೆ ಹೇಳ್ತೀನಿ ನೋಡ್ರಿ, ಖರೆ RSS ಕಾರ್ಯಕರ್ತರು ಇಂಥ ಕೊಳಕ್ ಕೆಲಸ ಮಾಡೋದಿಲ್ಲ, ಇಂಥವೆಲ್ಲ ಬೈಯುವುದಿಲ್ಲ. ಹೊರದೇಶದಿಂದ ಬರೋ ಕಾಲ್ಗಳನ್ನು ಬಿಟ್ಬಿಡ್ರಿ, ಟ್ರೇಸ್ ಮಾಡೋದು ಕಷ್ಟ ಐತಿ. ಲೋಕಲ್ ನಂಬರ್ ಇಂದ ಬಂದಿರುವಂತ ಆ ನಂಬರ್ ಅನ್ನ ಟ್ರೇಸ್ ಮಾಡಿಸ್ರಿ. ಸಾಧ್ಯ ಆಗಿಲ್ಲ ಅಂದ್ರ ಆ ನಂಬರ್ ಇಲ್ಲಿ ಹಾಕ್ರಿ.
ನಾವು ನಮ್ಮ ಮಿರ್ಚಿ ಮಂಡಕ್ಕಿ ವೀಕ್ಷಕರು ವಿಚಾರಿಸ್ಕೊಳ್ತೀವಿ. ನೀವು ಇವೆರಡೂ ಮಾಡ್ಲಿಲ್ಲ ಅಂದ್ರ ಮಂದಿಗೆ ಸಂಶಯ ಬರುವುದು ಇಲ್ಲೇನ್ ಹೇಳ್ರಿ. ನಿಮ್ಮವ್ರ ಹತ್ರನೇ ಫೋನ್ ಮಾಡಿಸಿ ಅವರಿಂದ ಅಸಹ್ಯ ಮಾತಾಡಿಸಿ ನೀವೇ ಏನೋ ಡ್ರಾಮಾ ಮಾಡ್ಲಿಕತ್ತೀರ ಅಂತ ಕನ್ಫರ್ಮ್ ಆಗ್ತದಲ್ಲ. ಯಾಕಂದ್ರ ಅವ್ರ ಅಷ್ಟು ಅಸಹ್ಯ ಬೈದ್ರು ನೀವು ಮಾತ್ರ ಫುಲ್ ಮರ್ಯಾದೆಯಿಂದ ಮಾತಾಡ್ಲಿಕತ್ತೀರಿ. ಅದಕ್ಕೆ ನಿಮಗ್ ಸಮಾಧಾನ ಮಾಡ್ಲಿಕ್ಕೆ ಬಂದೆ ನೋಡ್ರಪ್ಪ. ಸುಮ್ನ ಯಾವ ಬೆದರಿಕೆಗೂ ಅಂಜ್ಲಿಕ್ ಹೋಗ್ಬೇಡ್ರಿ. ಹಂಗೆ ಪ್ರಿಯಾಂಕಾ ಖರ್ಗೆ ಅವ್ರೆ ನೆನಪಿರ್ಲಿ, ಹಿಂಗ ಧೈರ್ಯ ಕೊಟ್ಟೆ ಅಂತ ಹೇಳಿ ನೀವು ಮತ್ತ ಬಾಂಧವ್ರ ಬಗ್ಗೆ ಮಾತಾಡ್ಲಿಕ್ ಹೋಗ್ಬೇಡ್ರಿ. ಮತ್ತ ಬಾಂಧವ್ರು ನಮಾಜ್ ಮಾಡ್ಬಾರ್ದು ಹಂಗ ಹಿಂಗ ಏನಾರ ಹೇಳಿಕ್ ಹೋಗ್ಬೇಡ್ರಿ. ಮತ್ ಹಂಗೇನಾರ ಹೇಳ್ಬಿಟ್ರಿ ಅಂತ ತಿಳ್ಕೊರಿ. ನೀವು ಪ್ರ್ಯಾಂಕ್ ಮಾಡ್ಲಿಕ್ ನಾಲ್ಗಿನೇ ಇಲ್ಲಾರ್ದಂಗ್ ಮಾಡ್ಬಿಡ್ತಾರ. ಅಂತ ಪರಿ ಡೇಂಜರ್ ಇರ್ತಾರ. ಎಚ್ಚರದಿಂದ ಇರ್ರಿ ನೀವು. ಆದ್ರೂ ನೀವು ಗ್ರೇಟ್ ಬಿಡ್ರಿ. ಇಡೀ ರಾಜ್ಯದ ಮಂದಿಗೆ ನಿಮ್ಮ ಖಾತೆ ಯಾವುದು, ನಿಮ್ಮ ಕೆಲಸ ಏನನ್ನೋದೇ ಇನ್ನ ತನಕ ಸರಿಯಾಗಿ ಗೊತ್ತೇ ಆಗಿಲ್ಲ ನೋಡ್ರಿ. ಬಹಳ ಮಂದಿ ಕೇಳೋದ್ರ ನೆನ್ಪ್ ಸಹಿತಿರುವುದಿಲ್ಲ ಅದು. ಅಲ್ಲಿ ನೋಡಿದ್ರ ಅಮೆರಿಕಾದಿಂದ ಹೊರಗಿರುವಂತ ಅತಿ ದೊಡ್ಡ AI ಹಬ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಾಗ ಸ್ಥಾಪನೆ ಆಗ್ಲಿಕ್ಕತ್ತದ. ಆ ಯೋಜನೆ ಕರ್ನಾಟಕದ ಕೈ ತಪ್ಪ ಹೋಯ್ತು. ಮೂಲಭೂತ ಸೌಕರ್ಯಗಳ ಕೊರತೆ, ರಸ್ತೆ ಗುಂಡಿಗಳು, ಟ್ರಾಫಿಕ್ ಕಿರಿಕಿರಿ, ಪ್ರತಿ ಹಂತದಾಗೂ ಲಂಚ ಕೊಡಬೇಕಾಗಿರುವುದರಿಂದ ಇದೆಲ್ಲದರಿಂದ ಬೇಸತ್ತ IT ಕಂಪನಿಗಳು ಆಂಧ್ರದ ಕಡಿಮಾರಿ ಮಾಡ್ಯಾವ. ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಇನ್ನೂ ಇವತ್ತಿನ ತನಕನು ಯಾವುದೇ IT ಕಂಪನಿಗಳು ಕೈಗಾರಿಕೆಗಳು ಏನೂ ಇಲ್ಲ. ಕೆಲಸ ಬೇಕಾದ್ರೆ ಮತ್ತೆ ದೂರ ಬೆಂಗಳೂರಿಗೆ ಬರಬೇಕು, 500 ಕಿಲೋಮೀಟರ್ ದಾಟೆ ಹೋಗ್ಬೇಕು. ಇದೇ ಉತ್ತರ ಕರ್ನಾಟಕ ಭಾಗದಾಗ ಇಂಥ ಯೋಜನೆ ಬಂದಿತ್ತು ಅಂದ್ರೆ ಎಷ್ಟು ಮಂದಿಗೆ ಚಲೋ ಆಗ್ತಿತ್ತು ಹೇಳ್ರಿ. ತಮ್ಮ ಅವ್ವ ಅಪ್ಪನ ಬಿಟ್ಟು ಬೇರೆ ದೂರಿಗೆ ಹೋಗುದೇ ಬೇಕಾಗಿರ್ಲಿಲ್ಲ. ಅದನ್ನೆಲ್ಲಾ ಬಿಟ್ಟು ಬೇರೆ ಎಲ್ಲಾ ಮಾಡ್ತಾರಪ್ಪ. ಕೇಳಿದ್ರ ಸಬ್ಸಿಡಿ ಕೊಟ್ರು, ಅದು ಕೊಟ್ರು, ಆಂಧ್ರದವ್ರು ಅಂತ ಕತಿ ಹೊಡಿತಾರ. ಅಲ್ರಿ ಮಿನಿಸ್ಟರ್, ತಲೆಯಾಗಿ ಏನೈತ್ರಪ್ಪ ಖರೆ ಹೇಳ್ತೀನಿ. ನಿಮ್ಗ ಎಲೆಕ್ಷನ್ ಗೆಲ್ಲಕ್ಕ ಫ್ರೀ ಬೀಸ್ ಕೊಡುದ್ ಸರಿ ಐತಿ. ಅದೇ ಒಂದು ಕಂಪನಿ ರಾಜ್ಯದಾಗ ಬರ್ಲಿಕ್ಕ ಅವ್ರಿಗೆ ಸರಿಯಾಗಿ ವ್ಯವಸ್ಥೆಯನ್ನ ಕಮ್ಮಿ ಖರ್ಚಿನ್ಯಾಗ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೆಂಗಿದು? ಏನ್ ಲಾಜಿಕ್ ರೀ ನಿಮ್ದು? ಇಂಥವ್ರು ನಮ್ಮ ಮಂತ್ರಿಯನ್ನಾಗ ಮಾಡಿದ್ರೆ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತದ ಹೇಳ್ರಿ. ಖರೆ ಹೇಳ್ತೀನಿ, ಒಂದೊಂದೇ IT-BT ಕಂಪನಿಗಳು ಈಗಾಗಲೇ ಬೆಂಗಳೂರು ಬಿಟ್ಟು ಹೋಗ್ಲಿಕ್ಕೆ ಚಾಲೂ ಮಾಡ್ಯಾವ. ಇವರೇ ಇನ್ನ ಹಿಂಗ ಇದೇ ಸ್ಥಾನದಾಗ ಮುಂದುವರೆದಂತ ತಿಳ್ಕೋದ್ ನೀವು. ರಾಜ್ಯನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರ ಅಷ್ಟೇ. 2 ವರ್ಷದಾಗ ರಾಜ್ಯನ ಹೆಂಗ್ ದಿವಾಳಿ ಮಾಡ್ಯಾರ ಅನ್ಲಿಕ್ಕ ಇದು ಒಂದು ಸಣ್ಣ ವಿಡಿಯೋನೇ ಸಾಕ್ಷಿ ನೋಡ್ರಪ್ಪ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರಲು 5 ಗ್ಯಾರಂಟಿಗಳ ಪೊಳ್ಳು ಭರವಸೆಗಳೇ ಬಂಡವಾಳವಾಗಿತ್ತು. ಈ 5 ಬಣ್ಣದ ಗ್ಯಾರಂಟಿಗಳು ನ್ಯೂಸ್ ಪೇಪರ್ ಜಾಹೀರಾತಿನಲ್ಲಿ ರಾರಾಜಿಸಿದ್ದು ಬಿಟ್ರೆ ಜನರ ಬದುಕಿಗೆ ಬೆಳಕಾಗಲಿಲ್ಲ, ಬದಲಿಗೆ ಕತ್ತಲು ಆವರಿಸುವಂತೆ ಮಾಡಿವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆಯುವಷ್ಟರಲ್ಲೇ ಸರ್ಕಾರದ ಖಜಾನೆ ಖಾಲಿ ಮಾಡಿ ದಿವಾಳಿಯಾಗಿ ಕೂತಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸಲಾಗದೆ ಸೋತು ಸುಣ್ಣವಾದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಕೊಕ್ಕೆ ಹಾಕಿದೆ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ನಿರ್ಮಾಣದಂತಹ ಸಣ್ಣ ಕಾಮಗಾರಿಗಳು ಮಾಡೋದು ಇರಲಿ, ನಗರ ಪ್ರದೇಶದಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲಾಗದಂತಹ ದಯನೀಯ ಸ್ಥಿತಿಗೆ ಇಂದು ಕಾಂಗ್ರೆಸ್ ಸರ್ಕಾರ ತಲುಪಿದೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡಲು ಸಿದ್ದರಾಮಯ್ಯ ಸರ್ಕಾರದ ಕೈಯಿಂದ ಆಗ್ತಾ ಇಲ್ಲ. ಅನುದಾನವಿಲ್ಲದೆ ಕಾಂಗ್ರೆಸ್ ಶಾಸಕರು ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಹಿರಿಯ ಕಿರಿಯ ನಾಯಕರು ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ RV ದೇಶಪಾಂಡೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಮಹಿಳೆಯರ ಪಾಲಿನ ಲಾಟರಿ ಅಂತ ವ್ಯಂಗ್ಯವಾಡಿದ್ದಾರೆ. ಗಂಡಸರನ್ನ ಅಸಹಾಯಕ ಸ್ಥಿತಿಗೆ ತಳ್ಳಿದೆ ಅಂತ ಟೀಕಿಸಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿದ್ರೆ ಇಂತಹ ಯೋಜನೆಗಳನ್ನ ಜಾರಿಗೆ ತರುತ್ತಿರಲಿಲ್ಲ ಅಂತ ನೇರವಾಗಿ ತಮ್ಮ ಸರ್ಕಾರವನ್ನ ಟೀಕಿಸಿದ್ದಾರೆ. ಕರೆಂಟ್ ಬಿಲ್ ಮನೆಯದು ಇಲ್ಲ. ಬಸ್ಗಳು ದೇವ್ರೇ ಎಲ್ಲ ಹೆಣ್ಮಕ್ಳು ಹೊರಟ್ಬಿಟ್ಟ. 5 ಕಿಲೋ ಅಕ್ಕಿ ಇದ್ದು 10 ಕಿಲೋ ತೋಟ ಹೆಣ್ಮಕ್ಳು ಹೋಗ್ರಿ ಮಾರಾಟ ಮಾಡಿ. ಮುಖ್ಯಮಂತ್ರಿಯವರು ಇಂದಿರಾ ಕಿಟ್ ಕೊಡ್ತಾರೋ, ತೂರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾರ. ಸಿಎಂ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯ ರೆಡ್ಡಿ ಅವರು ಜನರಿಗೆ ರಸ್ತೆ ಬೇಕೋ ಗ್ಯಾರಂಟಿ ಬೇಕೋ ಅಂತ ಪ್ರಶ್ನೆ ಮಾಡಿದ್ದಾರೆ. ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ನೀಡೋದಿಲ್ಲ, ಗ್ಯಾರಂಟಿ ಬೇಕು ಅಂದ್ರೆ ರಸ್ತೆ ಮಾಡೋದಿಲ್ಲ ಎಂದಿದ್ದಾರೆ. ಅಲ್ಲದೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳೋ ಮೂಲಕ ತಮ್ಮದೇ ಸರ್ಕಾರದ ಭ್ರಷ್ಟಾಚಾರವನ್ನ ತೆರೆದಿಟ್ಟಿದ್ದಾರೆ. ಸರಿ ಮಾಡೋಣ, ಅಕ್ಕಿ ಬೇಡ, ನಮ್ಗೆ ಏನು ಬೇಡ್ರಿ, ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀವಿ. ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ, ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ. ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಭಿವೃದ್ಧಿ ಮಾಡಲು ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಣ್ಣನ ಹತ್ರ ದುಡ್ಡಿಲ್ಲ ಎನ್ನುವ ಮೂಲಕ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಎಂದು ವೇದಿಕೆ ಮೇಲೆ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ, ಆಯ್ತಾ?
ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಈಗ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಗ್ಯಾರಂಟಿಗಳನ್ನ ಆರ್ಥಿಕವಾಗಿ ದುರ್ಬಲವಾಗಿರುವವರಿಗೆ ಮಾತ್ರ ಸೀಮಿತಗೊಳಿಸುವ ಮೂಲಕ ವಾರ್ಷಿಕ ಕನಿಷ್ಠ 10,000 ಕೋಟಿ ಉಳಿಸಬಹುದು ಅಂತ ಸಲಹೆ ನೀಡಿದ್ದಾರೆ. ಶಾಸಕರಾದ ರಾಜು ಕಾಗೆ ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿರುವುದಕ್ಕೆ ಗ್ಯಾರಂಟಿಗಳೇ ಕಾರಣ ಅಂತ ಅಸಮಾಧಾನ ವ್ಯಕ್ತಪಡಿಸಿ ರಾಜೀನಾಮೆ ನೀಡುವ ಬೆದರಿಕೆ ಹಾಕಿದ್ದಾರೆ. ಇತ್ತ ಕಾಂಗ್ರೆಸ್ ಶಾಸಕರುಗಳಾದ ರಾಘವೇಂದ್ರ ಹಿಟ್ನಾಳ್, ಅಲ್ಲಮ ಪ್ರಭು ಪಾಟೀಲ್, ಜೆಟಿ ಪಾಟೀಲ್, ಎಚ್ಆರ್ ಗವಿಯಪ್ಪ ಮತ್ತು ಸತೀಶ್ ಸೇಲ್ ಸೇರಿದಂತೆ ಹಲವರು ದಿವಾಳಿಯಾಗಿರುವ ತಮ್ಮದೇ ಸರ್ಕಾರವನ್ನ ಟೀಕಿಸ್ತಾ ಇದ್ದಾರೆ. ಕಾಂಗ್ರೆಸ್ ವೋಟ್ ಪಡೆಯುವ ಏಕೈಕ ಉದ್ದೇಶದಿಂದ ಗ್ಯಾರಂಟಿಗಳನ್ನ ಘೋಷಿಸಿ ಇಂದು ಅವುಗಳನ್ನ ಪೂರೈಸಲಾಗದೆ ಸೋತು ಹೋಗಿದೆ. ಇದರ ಜೊತೆಗೆ ಸರ್ಕಾರದ ಖಜಾನೆಯನ್ನ ಖಾಲಿ ಮಾಡಿ ಬರ್ಬಾದಾಗಿದೆ. ಹೀಗಾಗಿಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂದಿನ ಬಾರಿ ನಾವು ನೆರವೇರಿಸಲು ಸಾಧ್ಯವಿರುವ ಭರವಸೆಗಳನ್ನಷ್ಟೇ ನೀಡಬೇಕು ಅಂತ ಕಾಂಗ್ರೆಸ್ಸಿಗರಿಗೆ ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆಡಳಿತ ನಡೆಸುವಲ್ಲಿ ವಿಫಲವಾಗಿದೆ, ಜೊತೆಗೆ ಆರ್ಥಿಕವಾಗಿ ದಿವಾಳಿಯಾಗಿದೆ, ಅಭಿವೃದ್ಧಿ ಶೂನ್ಯ ರಾಜ್ಯವನ್ನಾಗಿ ಮಾಡಿದೆ. ಕನ್ನಡಿಗರೇ ಎಚ್ಚರ ಎಚ್ಚರ. ಇದು ಕಾಂಗ್ರೆಸ್ ಸಾಧನೆ ಅಂದ್ರ ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ಹಿಂದೂಗಳನ್ನ ರಾಷ್ಟ್ರೀಯವಾದಿಗಳನ್ನ ಟಾರ್ಗೆಟ್ ಮಾಡಿ ಅದೇ ದೊಡ್ಡ ಸುದ್ದಿ ಮಾಡಿಬಿಡೋದು. ನೋಡ್ರಿ, ಈಗ ಕನ್ನೇರಿ ಮಠದ ಪೂಜ್ಯ ಸ್ವಾಮೀಜಿಗಳು ಗ್ರಾಮೀಣ ಪ್ರದೇಶದಾಗ ಕೃಷಿ, ಸ್ವಾವಲಂಬನೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳದಾಗ ಮಾಡಿದಂಥ ಅಸಾಧಾರಣ ಸೇವೆಯಿಂದ ಎಲ್ಲಾ ಸಮುದಾಯಗಳ ಗೌರವಕ್ಕೆ ಪಾತ್ರರಾಗ್ಯಾರ. ಅಂಥವ್ರನ್ನ ಹೋಗಿ ವಿಜಯಪುರಕ್ಕೆ ಬರಬಾರ್ದು ಅಂತ ಹೇಳಿ ನಿಷೇಧಾಜ್ಞೆ ಮಾಡ್ಯಾರ. ಒಟ್ಟಿನಾಗ ಈ ಸರ್ಕಾರನೇ ಒಂದು ಥರ ಶಾಪ ಆಗ್ಬಿಟ್ಟ ನೋಡ್ರಿ. ಇಷ್ಟು ದಿನ ಸಹಿಸ್ಕೊಂಡ್ರ ಮಂದಿ ಪಾಪ ಈಗ ಒಂದಿಷ್ಟು ಮಂದಿ ನೋಡ್ರಿ ಆತ್ಮಹತ್ಯೆ ಮಾಡ್ಕೊಳಿಕತ್ತಾರ ಪಗಾರ ಸಿಗ್ಲಾರ್ದಕ್ಕ. ಸರ್, ಅನ್ಯಾಯ ತುಂಬ ಆಗಿದೆ ಸರ್, ಇಲ್ಲಿವರೆಗೆ ಆಗಿದೆ. ಬಟ್ ನಮ್ದೇನೋ ಒಂದು ಆಗ್ರಹ ಇರ್ತದೆ. ನಾವು ಸಚಿವರಲ್ಲಿ ಹಲವು ಬಾರಿ ಬೆಂಗಳೂರಲ್ಲಿ ಹೋಗಿದ್ವಿ, ಸ್ಟ್ರೈಕ್ ಮಾಡಿದ್ವಿ. ವಾರದಲ್ಲಿ 15 ದಿವಸದಲ್ಲಿ ಪ್ರಿಯಾಂಕರ್ಗೆ ಸಾವಿರ ಮನೆಯಲ್ಲೇ ಕೂತಿದ್ವಿ ನಾವು. ಪ್ರತಿ ಸಾರಿ ಹೋದಾಗೂ ಆಯ್ತಪ್ಪ ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ, ಸಚಿವ ಸಂಪುಟದಲ್ಲಿ ಇಡ್ತೀವಿ ಅಂತೇಳಿ ಬರೀ ಇದೇ ಹೇಳಿದ್ರು. ಬಟ್ ಇಲ್ಲಿವರೆಗೂ ನಮ್ಗೇನಪ್ಪ ಅಂದ್ರೆ ಸರ್ಕಾರದಿಂದ ನೇರವಾಗಿ ಏನಪ್ಪ ಪಾವತಿ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಸರ್. ಮೇನ್ ನಮ್ಗೆ ಇಡೀ ರಾಜ್ಯದ 6,000 ಚಿಲ್ಲರೆ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಏನೋ ಒಂದೇ ಸಮಸ್ಯೆ ಅಂತಂದ್ರೆ ನಮಗೆ ನೇರವಾಗಿ ನಮ್ಮ ಅಕೌಂಟಿಗೆ ಏನಪ್ಪ ಅಂತಂದ್ರೆ ನಮ್ಮ ವೇತನ ಏನಪ್ಪ ಅಂದ್ರೆ ನಮಗೆ ನಿಗದಿಪಡಿಸ್ಬೇಕಂತೇಳಿ ಅದೊಂದೇ ನಾವು ಸರ್ಕಾರಕ್ಕೆ ಮೇನ್ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಸೊ ಈ ಸಾವಿಗೆ ಒಂದು ನ್ಯಾಯ ಬೇಕಲ್ಲ, ಈಗ ಯಾರು ಹೊಣೆ ಇದಕ್ಕೆಲ್ಲ? ಸರ್, ಹೊಣೆ ಅಂತ ಗ್ರಾಮ ಪಂಚಾಯತಿ ಸರ್ಕಾರ ಹೊಣೆ ಸರ್. ಯಾಕಂತಂದ್ರೆ ಕರೆಕ್ಟಾಗಿ ನಮಗೆ ಈಗ ಸರ್ಕಾರ 3 ತಿಂಗಳಿಗೊಮ್ಮೆ ವೇತನ ಬಿಡುಗಡೆ ಮಾಡಿ ಸರ್. ಅದು ಕೇವಲ 12,000 ಸರ್. ಈಗ 12,000 ರೂಪಾಯಿದಾಗ ಒಂದು ಕುಟುಂಬ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಬರೋದು ಎಲ್ಲ ನಮ್ಮಂಥ ಜನಕ್ಕೆ ಗೊತ್ತಾಗುತ್ತೆ ಸರ್. ಅವ್ರಿಗೆ ಗೊತ್ತಾಗಲ್ಲ ಸರ್ ಅಧಿಕಾರಿಗಳು. ಯಾಕಂದ್ರೆ ಒಂದು ತಿಂಗಳಿಗೆ 1.5 ಲಕ್ಷ 2 ಲಕ್ಷ ರೂಪಾಯಿ ಪಗಾರ ತೋರ್ತಾರೆ ಸರ್. 12,000 ರೂಪಾಯಿದಾಗ ಈ ಹೆಣ್ಮಕ್ಳಿಗೆ ಗಂಡ ಮಕ್ಕಳು ಇವು ಶಾಲೆ ಬಟ್ಟೆ ಬರಿಗೆ ಹೆಂಗಾಗುತ್ತೆ ಸರ್? ಅದಕ್ಕೆ ಅದೊಂದೇ ಕ್ವಶನ್ ಸರ್. ನಮಗೆ ಇರ್ತಕ್ಕಂಥ ಅಮೌಂಟ್ ಏನಪ್ಪ ಅಂದ್ರೆ ನೀವೇನು 19,201 ರೂಪಾಯಿ ನಿಗದಿಪಡಿಸಿರಲ್ಲ, ಅದನ್ನೇ ಏನಪ್ಪ ಅಂದ್ರೆ ಸರ್ಕಾರ ನಮಗೆ ನೇರವಾಗಿ ಏನಪ್ಪ ಅಂದ್ರೆ ಇಲಾಖೆ ವತಿಯಿಂದನೇ ನಮ್ಗೆ ಮೇಲ್ವಿಚಾರಕರಿಗೆ ಕೊಡ್ಬೇಕಂತ ಅದೊಂದು ಮೇನ್ ಆಗ್ರಹ ಸರ್. ಮಂದಿದ ಈ ಶಾಪ ಇವ್ರಿಗೆಲ್ಲ ತಟ್ಲಾರ್ದೆ ಇರ್ತದೇನ್ ಹೇಳ್ರಿ? ತಟ್ಟೇ ತಡ್ತದ ಬಿಡ್ರಿ. ದೇಶದಾಗ ಎಲ್ಲಾ ಕಡೆ ಅಧಿಕಾರ ಕಳೆದುಕೊಂಡಾಗ ಆಗೈತಿ. ಇನ್ನು ಕರ್ನಾಟಕ ಒಂದೇ ಉಳ್ದದ. ಬಿಹಾರದಾಗ ಅವ್ರ ಪರಿಸ್ಥಿತಿ ನೋಡಿರಿಲ್ಲ. ಎಲೆಕ್ಷನ್ ಸೀಟ್ ಹಂಚಿಕೆ ಸಲುವಾಗಿ ಬೀದಿಯಾಗ ಬಡದಾಡ್ಕೊಳ್ಳಿಕತ್ತಾರ. ನನಗೆ ಅನಿಸ್ತೈತಿ ಮುಂದೊಂದ್ ದಿನ ಕರ್ನಾಟಕದಾಗೂ ಇದೇ ಗತಿ ಬಂದ್ರು ಏನ್ ಆಶ್ಚರ್ಯ ಇಲ್ಲ ಬಿಡ್ರಪ್ಪ. ಎಷ್ಟು ಮಾತಾಡಿದ್ರು ಅಷ್ಟೇ ಅದ ಅನಿಸ್ಲಿಕ್ಕತ್ತದ. ಅರೆ, ಇನ್ನೊಂದು ವಿಡಿಯೋ ನೋಡಿದ್ರೆ ನೀವು, ಈ ಅಬ್ಬಾಜಾನ್ ಓವೈಸಿ ಅವರು ಇವನ್ ಯಾರೋ ಡಿಫರೆಂಟು, ವೆರಿ ವೆರಿ ಡಿಫರೆಂಟ್ ಅನ್ನುವಂಗ ಅಬ್ಬಾಜಾನ್ ಕೇಸರಿ ಶಾಲ್ ಹಾಕೊಳ್ಳಕತ್ತಿದ್ರು.
ಎಲ್ಲಿಯ ಹೈದರಾಬಾದಿನ ಮುಲ್ಲ, ಎಲ್ಲಿಯ ಕೇಸರಿ ಶಾಲು, ಏನ್ ಅದ್ಭುತವೋ ಏನೋ, ಎಂಥ ಒಂದು ಭಾರಿ ಅದ ಬಿಡ್ರಿ. ವಿಚಿತ್ರ ಅನ್ಸ್ತ ನನಗ. ಈ ನಮ್ಮ ರಾಜ್ಯದಾಗ ನೋಡಿದ್ರ CM ಅವರು ಮಾಡೋ ಕೆಲಸ ಎಲ್ಲ ಬಿಟ್ಟು RSS ಗಣತಿ ಅಂತ ಕೂತು ಬಿಟ್ಟಾರ. ಅದೇ UP CM ಯೋಗಿಜಿಯನ್ ನೋಡ್ರಿ, ಅವ್ರನ್ನ ನೋಡಿ ಕಲಿಬೇಕ್ರಪ್ಪ. ಇವತ್ತೊಂದು ಪವರ್ಫುಲ್ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಾರ. प्रधानमंत्री जी का मंत्र था सबका साथ और सबका विकास। योजना का लाभ सबको मिल रहा है, भेदभाव किसी के साथ नहीं, सुरक्षा सबको प्राप्त हो रही है। और सरकार की तो पहले से ही घोषणा है कि अगर बेटी की सुरक्षा के साथ खिलवाड़ किया तो तय मानिए कि अगले चौराहे पर यमराज टिकट काटने के लिए खड़ा होगा, छोड़ेगा नहीं। अगर किसी को यमराज से टिकट कटवाना हो तो किसी राह चलती हुई बेटी के साथ छेड़खानी करके दिखा ले। और ये केवल प्रदेश कर सकता, उत्तर प्रदेश सरकार कर सकती है। और ये हमारी वचनबद्धता भी है कि हर बेटी को सुरक्षा देंगे, हर राहगीर को सुरक्षा देंगे, हर व्यापारी को सुरक्षा देंगे, हर नौजवान के हाथ को काम देंगे, हर गरीब को उसका हक देंगे, हर वंचित के साथ सरकार खड़ी होगी, हर दलित के साथ सरकार खड़ी होगी, उसके साथ कोई अन्याय नहीं होने देंगे। ಯಾರೇ UPದಾಗ ಹೆಣ್ಮಕ್ಕಳ ಜೋಡಿ ಮಿಸ್ಬಿಹೇವ್ ಮಾಡಿದ್ರ ಡೈರೆಕ್ಟ್ ಯಮರಾಜನ ಬಲ್ಲೇ ಟಿಕೆಟ್ ಅಂತ. ಇದನ್ನೆಲ್ಲಾ ನೋಡಿದ್ರ ಇಂಥ CM ಅದ್ ಯಾವಾಗ ನಮ್ಮ ರಾಜ್ಯಕ್ಕೆ ಸಿಗ್ತಾರೋ ಏನೋ ಅಂತ ಅನ್ಸ್ತದಿಲ್ಲ ಹೇಳ್ರಿ. ನೀವು ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.